ಈ ದುಷ್ಟ ಸ್ವಾಮೀಜಿಗಳ ನಡುವೆ ಅದೆಷ್ಟೋ ಒಳ್ಳೆಯ ಸ್ವಾಮೀಜಿಗಳು ಕೂಡ ಇರ್ತಾರೆ. ತಮ್ಮ ಬದುಕನ್ನು ಬಡವರಿಗಾಗಿ, ಬಡ ಮಕ್ಕಳಿಗಾಗಿ ಮೀಸಲಿಟ್ಟ ಕೆಲ ಶ್ರೀಗಳಿದ್ದಾರೆ. ಹಣಕ್ಕೆ ಆಸೆ ಪಡದೆ ಹೆಣ್ಣಿನ ಮೋಹಕ್ಕೆ ಒಳಗಾಗದಂಥ ಸ್ವಾಮೀಜಿಗಳು ಅಲ್ಲಲ್ಲಿರ್ತಾರೆ. ಅಂತಹ ಶ್ರೀಗಳಲ್ಲಿ ಒಬ್ಬರಾದ ಅಭಿನವ ಗವಿಸಿದ್ದೇಶ್ವರರು. ಹಾಗಾದರೆ ಯಾರು ಗವಿಸಿದ್ದೇಶ್ವರ ಶ್ರೀಗಳು? ಇವರ ಪೂರ್ವಾಶ್ರಮದ ಹೆಸರೇನು? ಇವರನ್ನು ಯಾಕೆ ಜನ ಅಷ್ಟೊಂದು ಪ್ರೀತಿಸೋದು? ಶ್ರೀಗಳ ಪ್ರವಚನಕ್ಕೆ ಅಷ್ಟೊಂದು ಜನ ಸೇರೋದ್ಯಾಕೆ? ಅಷ್ಟಕ್ಕೂ ಗವಿಸಿದ್ದೇಶ್ವರ ಶ್ರೀಗಳು ಮಾಡಿರುವ ಒಳ್ಳೆಯ ಕಾರ್ಯವಾದರೂ ಏನು? ಇವರಿಗೆ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳು ಕೊಟ್ಟ ಆಶೀರ್ವಾದವೇನು ಎಂಬ ರೋಚಕ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ. ಮೊದಲಿಗೆ ಗವಿಸಿದ್ದೇಶ್ವರ ಮಠದ ಇತಿಹಾಸವನ್ನು ನೋಡುವುದಾದರೆ, ಶ್ರೀ ಗವಿಸಿದ್ದೇಶ್ವರ ಮಠ ಅಥವಾ ಗವಿಮಠವು ಕೊಪ್ಪಳದ ಪೂರ್ವ ಬೆಟ್ಟದ ಮೇಲಿರುವ ಸುಮಾರು 1000 ವರ್ಷಗಳ ಭವ್ಯ ಇತಿಹಾಸ